ರೈಲ್ವೆ ಇಲಾಖೆ ಪರೀಕ್ಷೆಗಳನ್ನ ಮುಂದೂಡಿದ ರೈಲ್ವೆ ನೇಮಕಾತಿ ಕೇಂದ್ರ. ಇಂದಿನ ಪರೀಕ್ಷೆ ಮುಂದೂಡಿಕೆ ಅಂತ ಆರ್ಆರ್ಸಿ ಮುಖ್ಯಸ್ಥ ಆಸಿಫ್ ಅನ್ಸಾರಿ ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಪರೀಕ್ಷೆ ನಡೆಸೋ ಬಗ್ಗೆ ಸ್ಪಷ್ಟತೆಯನ್ನ ನೀಡಿಲ್ಲ ಅಧಿಕಾರಿಗಳು. ಇವತ್ತಿನ ಪ್ರತಿಭಟನೆಯ ತೀವ್ರತೆ ನೋಡಿ ಪರೀಕ್ಷೆಯನ್ನ ಮುಂದೂಡಿದ್ದಾರೆ. ಕಮರ್ಷಿಯಲ್ ಕ್ಲರ್ಕ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಲೆವೆಲ್ 6 ಪೋಸ್ಟ್ಗೆ ಟಿಕೆಟ್ ಕೋಟಾ 168 ಅಲಾಟ್ ಮಾಡಿದರು. ಓಕೆ, 80 ಪೀಪಲ್ ಹ್ಯಾವ್ ಕಮ್ ಇನ್ಸೈಡ್. ದೆನ್ ವಿ ಹೈಯರ್ ಅಪ್ಸ್ ಅಥಾರಿಟಿ ಡಿಸೈಡೆಡ್ ಟು ಪೋಸ್ಟ್ಪೋನ್ ಎಕ್ಸಾಕ್ಟ್ಲಿ. ವಿ ಸೆಂಡ್ ಇಟ್ ಆಲ್ ಔಟ್. ಸರ್, ನೆಕ್ಸ್ಟ್ ಟೈಮ್ ಕನ್ನಡದಲ್ಲಿ ಬರೋಕ್ಕೆ ಅವಕಾಶ ಕೊಡ್ತೀರಾ ಅಥವಾ ಹೆಂಗೆ? ಈಗ ಪೋಸ್ಟ್ ಮಾಡಿರೋ ಅದು ನಾನೇನು ಮಾತಾಡಿಲ್ಲ ಅದ್ರ ಬಗ್ಗೆ. ನಾನು ಓನ್ಲಿ ಕಂಡಕ್ಟಿಂಗ್ ಆಫೀಸರ್ ಅಷ್ಟೇ ಮಾತಾಡ್ತೀನಿ. ಬೇರೆ ನಮ್ಮ CPRO ಸಾಹೇಬರು ಡಿವಿಷನ್ ಆಗ ಪಬ್ಲಿಕ್ ರಿಲೇಷನ್ ಆಫೀಸರ್ ಅವರು ಆಮೇಲೆ ಮಾತಾಡ್ತಾರೆ. ನೆಕ್ಸ್ಟ್ ಡೇಟ್ ಯಾವಾಗೇನು ಸರ್? ನನಗೇನು ಗೊತ್ತಿಲ್ಲ. ಈ ಎಕ್ಸಾಮ್ ಮುಂದೂಡಿದೆ ಸರ್. ಇವಾಗ ನನಗೆ ಎಕ್ಸಾಮ್ ಕಂಡಕ್ಟಿಂಗ್ ಆಫೀಸರ್ ನಾನು ಅಷ್ಟೇ ಮಾಡ್ತೀನಿ, ನನಗೇನು ಗೊತ್ತಿಲ್ಲ. ಚೀಫ್ ಕರವೇ ಹೋರಾಟಕ್ಕೆ ಮಣಿದು ಪರೀಕ್ಷೆ ಮುಂದೂಡಿಕೆ ಮಾಡಲಾಗಿದೆ. ಕೇವಲ ಹಿಂದಿ ಇಂಗ್ಲಿಷ್ನಲ್ಲಿ ಪರೀಕ್ಷೆ ನಡೀತಾ ಇದ್ದದನ್ನ ವಿರೋಧಿಸಿ ಕರವೇ ಕಾರ್ಯಕರ್ತರು ತೀವ್ರ ಹೋರಾಟ ಮಾಡಿದರು. ಕನ್ನಡದಲ್ಲಿ ಪರೀಕ್ಷೆ ನಡೆಸಬೇಕು ಅಂತ ಕರವೇ ಕಾರ್ಯಕರ್ತರು ಹೋರಾಟ ಮಾಡಿದರು. ರೈಲ್ವೆ ಬಡ್ತಿ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ದ್ರೋಹ ಆಗಿದೆ. ಕರವೇ ಪ್ರತಿಭಟನೆಗೆ ಮಣಿದು ಪರೀಕ್ಷೆಯನ್ನ ರೈಲ್ವೆ ಇಲಾಖೆ ಮುಂದೂಡಿದೆ. ಈ ಬಗ್ಗೆ ಕನ್ನಡಪ್ರಭ ವರದಿ ಪ್ರಸಾರ ಮಾಡಿತ್ತು. ಕನ್ನಡಪ್ರಭ ಪತ್ರಿಕೆ ನಿರಂತರ ವರದಿಯನ್ನ ಗಮನಿಸಿ ಕರವೇ ಹೋರಾಟಕ್ಕಿಳಿದಿತ್ತು. ಕರವೇ ಪ್ರತಿಭಟನೆಗೆ ಮಣಿದು ರೈಲ್ವೆ ಇಲಾಖೆ ಪರೀಕ್ಷೆಯನ್ನ ಮುಂದೂಡಿದೆ. ಕನ್ನಡಪ್ರಭ ವರದಿ ನೋಡಿ ಹೋರಾಟಕ್ಕೆ ಕರೆ ನೀಡಿದ್ರು ಅಧ್ಯಕ್ಷ ನಾರಾಯಣಗೌಡ. ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೀದರ್ನಲ್ಲಿ ಕರವೇ ನಡೆಸಿದಂತ ಹೋರಾಟ, ಕನ್ನಡಿಗರ ಹೋರಾಟಕ್ಕೆ ಮಣಿದು ರೈಲ್ವೆ ಇಲಾಖೆ ಪರೀಕ್ಷೆಯನ್ನ ಮುಂದೂಡಿದೆ. ಕನ್ನಡಪ್ರಭದ ವರದಿ ಕೂಡ ನೀವು ನೋಡ್ತಾ ಇದ್ರಿ. ರೈಲ್ವೆ ಬಡ್ತಿ ಪರೀಕ್ಷೆಯಲ್ಲಿ ಮತ್ತೆ ಕನ್ನಡಿಗರಿಗೆ ದ್ರೋಹ ಅಂತ ಕನ್ನಡಪ್ರಭ ಪ್ರಕಟಿಸಿದ್ದ ವರದಿ. ಈ ನಿರಂತರ ವರದಿ ಗಮನಿಸಿದಂತಹ ಕಾರ್ಯಕರ್ತರು ಹೋರಾಟಕ್ಕಿಳಿತಾರೆ. ಕನ್ನಡಪ್ರಭದ ವರದಿ ನೋಡಿ ಅಧ್ಯಕ್ಷ ನಾರಾಯಣಗೌಡ ಹೋರಾಟಕ್ಕೆ ಕರೆ ನೀಡಿದರು. ರೈಲ್ವೆ ಬಡ್ತಿ ಪರೀಕ್ಷೆಯಲ್ಲಿ ಮತ್ತೆ ಕನ್ನಡಿಗರಿಗೆ ದ್ರೋಹ ಅಂತ ಕನ್ನಡಪ್ರಭದಲ್ಲಿ ಪ್ರಕಟವಾದಂತಹ ವರದಿ. ನಿರಂತರವಾಗಿ ಕನ್ನಡಪ್ರಭ ಈ ಬಗ್ಗೆ ವರದಿ ಪ್ರಕಟಿಸ್ತಾ ಬಂತು. ಇದನ್ನ ಗಮನಿಸಿದಂತಹ ಕರವೇ ಅಧ್ಯಕ್ಷ ನಾರಾಯಣಗೌಡರು ಹೋರಾಟಕ್ಕೆ ಕರೆ ನೀಡಿದ್ರು. ಇವತ್ತು ಜಿಲ್ಲೆಗಳಲ್ಲಿ ಹೋರಾಟ ನಡೀತು. ಮಂಡತನ ತೋರಿಸೋ ಮುಖಾಂತರ ರೈಲ್ವೆ ಇಲಾಖೆ ಪರೀಕ್ಷೆ ಮಾಡಲಿಕ್ಕೆ ಹೊರಟಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಎಲ್ಲ ಕಡೆ ಎಲ್ಲಿ ಪರೀಕ್ಷೆ ನಡೀತಿತ್ತೋ ಹುಬ್ಬಳ್ಳಿ ಮತ್ತು ಬೆಂಗಳೂರು ಮತ್ತು ಮೈಸೂರು ಭಾಗದ ಎಲ್ಲ ನಮ್ಮ ಕಾರ್ಯಕರ್ತರು ಅಲ್ಲಿಗೆ ಮುತ್ತಿಗೆ ಹಾಕಿರು. ಪ್ರಾರಂಭದಲ್ಲಿ ಹುಬ್ಬಳ್ಳಿಯಲ್ಲಿ ತಕ್ಷಣ ಪರೀಕ್ಷೆ ರದ್ದು ಮಾಡುವಂಥ ಪರಿಸ್ಥಿತಿ ಹೋರಾಟದ ಬಿಸಿಯಿಂದ ಆಯಿತು. ಹುಬ್ಬಳ್ಳಿಯಲ್ಲಿ ನಮ್ಮ ಕಾರ್ಯಕರ್ತರು ಭಾರಿ ಪರೀಕ್ಷಾ ಕಾರ್ಯಾಲಯಕ್ಕೆ ನುಗ್ಗುವಾಗ ಅಲ್ಲಿದ್ದಂಥ ಅಧಿಕಾರಿಗಳು ತಡೆದು ತಕ್ಷಣ ನಾವು ಪರೀಕ್ಷೆ ರದ್ದು ಮಾಡ್ತೀವಿ, ಮುಂದೆ ಯಾವ ಆದೇಶ ಬರುತ್ತೆ ಕಾದು ಮುಂದಿನ ದಿನಗಳಲ್ಲಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ತೀರ್ಮಾನಕ್ಕೆ ಬಂದರು. ಅಲ್ಲಿದ್ದಂಥ ನೂರಾರು ಪರೀಕ್ಷೆ ಬರೀಲಿಕ್ಕೆ ಬಂದಂಥ ಅಭ್ಯರ್ಥಿಗಳನ್ನು ಹೊರಗಡೆ ಕಳಿಸಿ ಆ ಪರೀಕ್ಷೆ ರದ್ದು ಮಾಡಿದ್ರು. ಅದಾದ ನಂತರ ಬೆಂಗಳೂರಲ್ಲಿ ಇಲ್ಲೂ ಸಹ ಭಾರಿ ಬೃಹತ್ ಮಟ್ಟದಲ್ಲಿ ಚಳವಳಿ ಪ್ರಾರಂಭ ಆಯಿತು. ಇಲ್ಲೂ ನೂರಾರು ಕಾರ್ಯಕರ್ತರು ಪರೀಕ್ಷಾಲಯಕ್ಕೆ ನುಗ್ತಾರೆ ಅಂದ ತಕ್ಷಣ ಮೈಸೂರು ಮತ್ತು ಹುಬ್ಬಳ್ಳಿಯಲ್ಲಿ ನಡೆದಂಥ ಪ್ರತಿಭಟನೆ ಬಿಸಿಯಿಂದಾಗಿ ತಕ್ಷಣ ಹುಬ್ಬಳ್ಳಿಯಿಂದ ನನ್ನ ಜೊತೆಯಲ್ಲಿ ಆಸಿಫ್ ಅನ್ಸಾರಿ ಅನ್ನೋರು ಅವರು ಅಲ್ಲಿಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.